ಒಂದು ಊರು, ಸಾಲು ಸಾಲು ನಿಗೂಢ ಸಾವುಗಳು. ಊರವರ ಪ್ರಕಾರ ಆ ಸಾವುಗಳಿಗೆ ಕಾರಣ ಮಲಪ್ರಭಾ ನದಿಯಲ್ಲಿರುವ ಒಂದು ಮೊಸಳೆ. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಶುರುವಾದಾಗ ನದಿ ದಡದಲ್ಲಿ ಸಿಕ್ಕಿದ್ದು ತಲೆಯೇ ಇಲ್ಲದ ಒಂದು ಕೊಳೆತ ಶವ. ನೋಡಿ ಫ್ರೆಂಡ್ಸ್, ಇದು ಪ್ರಾಣಿ ಮಾಡಿರೋ ಕೊಲೆಯೋ ಅಥವಾ ಮನುಷ್ಯ ರೂಪದಲ್ಲಿರೋ ರಾಕ್ಷಸನೋ? ಇದೀಗ ಝೀ5ನಲ್ಲಿ ರಿಲೀಸ್ ಆಗಿರೋ ವಿಜಯ್ ರಾಘವೇಂದ್ರ ಅವರ ಬಹುನಿರೀಕ್ಷಿತ ರಾಕ್ಷಸ ವೆಬ್ ಸೀರೀಸ್ನ ನಿಜಕ್ಕೂ ಭರವಸೆ ಉಳಿಸಿಕೊಂಡಿದ್ಯಾ ಅಥವಾ ಇದು ಕೂಡ OTT ಟೆಂಪ್ಲೇಟ್ಗೆ ಬಲಿಯಾಯ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸೀರೀಸ್ನ ತುಣುಕು ಬಿಚ್ಚಿಡ್ತೇವೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರಾಜ್. ನಮ್ಮ ಚಾನಲ್ಗೆ ಸ್ವಾಗತ. ತರುಣ್ ಸುಧೀರ್ ಅವರ ನಿರ್ಮಾಣ ಮತ್ತು ಸುಹಾನ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರೋ ರಾಕ್ಷಸ ಸೀರೀಸ್ನ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೊಡೋಣ. ಮುಖ್ಯವಾದ ವಿಷಯ ಏನೆಂದರೆ ಇದು ಫುಲ್ ಸ್ಪಾಯ್ಲರ್ ರಿವ್ಯೂ ಆಗಿರುತ್ತದೆ. ನೀವಿನ್ನು ಸೀರೀಸ್ ನೋಡಿಲ್ಲ ಅಂದರೆ, ಕತೆ ಗೊತ್ತಾಗಬಾರದು ಅನ್ನೋದಾದರೆ ದಯವಿಟ್ಟು ಸೀರೀಸ್ ನೋಡಿ ಆಮೇಲೆ ವಿಡಿಯೋಗೆ ಬನ್ನಿ. ಇಲ್ಲ ಅಂದರೆ ಕತೆ ಏನಾಗಿದೆ ಅಂತ ಕುತೂಹಲ ಇರೋರು ಮಾತ್ರ ಕಂಟಿನ್ಯೂ ಮಾಡಿ. ಇನ್ನು ಉತ್ತರ ಕರ್ನಾಟಕದ ಸವದತ್ತಿ ಮತ್ತು ಮಲಪ್ರಭಾ ನದಿಯ ಹಿನ್ನೆಲೆಯಲ್ಲಿ ನಡೆಯೋ ಕತೆ ಇದು. ಊರಲ್ಲಿ ಕೆಲವರು ನಾಪತ್ತೆ ಆಗ್ತಾ ಇರ್ತಾರೆ. ಮೊಸಳೆ ತಿಂದಿದೆ ಅಂತ ಜನ ಅಂದುಕೊಳ್ಳುತ್ತಿರುತ್ತಾರೆ. ಆದರೆ SI ಹನುಮಪ್ಪ ಪಾತ್ರದಲ್ಲಿ ವಿಜಯ್ ರಾಘವೇಂದ್ರ ಎಂಟ್ರಿ ಕೊಟ್ಟಾಗ ಇದೊಂದು ಪಕ್ಕಾ ಮರ್ಡರ್ ಮಿಸ್ಟರಿ ಅಂತ ಗೊತ್ತಾಗುತ್ತದೆ. ಇನ್ನು ಶವದ ತಲೆ ಎಲ್ಲಿದೆ, ಅಸಲಿ ಕೊಲೆಗಾರ ಯಾರು ಅನ್ನೋದನ್ನ ಹುಡುಕೋಕೆ ಹೊರಟಾಗ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಎಳೆಗಳು ಒಂದೇ ಕಡೆ ಸೇರೋಕೆ ಶುರುವಾಗುತ್ತವೆ. ಇದು ಒಟ್ಟು 7 ಎಪಿಸೋಡ್ಗಳ ಸೀರೀಸ್. ಪ್ರತಿಯೊಂದು ಎಪಿಸೋಡ್ಗಳು ಬರೀ 20ರಿಂದ 25 ನಿಮಿಷ ಇದೆ. ಹಾಗಾಗಿ ಬಿಂಗ್ ವಾಚ್ ಮಾಡೋಕೆ ಹೇಳಿ ಮಾಡಿದ ಸೀರೀಸ್ ಆಗಿದೆ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ಸೀರೀಸ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇಲ್ಲಿರೋ ಪಾತ್ರಗಳು. ವಿಜಯ್ ರಾಘವೇಂದ್ರ ಪಾತ್ರದಲ್ಲಿ SI ಹನುಮಪ್ಪ. ನೋಡಿ, ಚಿನ್ನಾರಿ ಮುತ್ತನ ಆಕ್ಟಿಂಗ್ ಬಗ್ಗೆ ನಾವೇನು ಹೊಸದಾಗಿ ಹೇಳಬೇಕಿಲ್ಲ. ಇದರಲ್ಲಿ ಅವರು ಯಾವುದೇ ಮಾಸ್ ಬಿಲ್ಡಪ್, ಸ್ಲೋ ಮೋಷನ್ ವಾಕಿರೋ ಸೀನ್ಗಳಿಲ್ಲ. ಬದಲಾಗಿ ಮೇಲಾಧಿಕಾರಿಗಳ ಪ್ರೆಷರ್, ಮನೆಯಲ್ಲಿ ಹೆಂಡತಿಯ ಕಿರಿಕಿರಿ ಮತ್ತು ಕೇಸ್ನ ಟೆನ್ಷನ್ ಮಧ್ಯೆ ಒದ್ದಾಡೋ ಒಬ್ಬ ರಿಯಾಲಿಸ್ಟಿಕ್ ಪೊಲೀಸ್ ಅಧಿಕಾರಿಯಾಗಿ ಜೀವಿಸಿದ್ದಾರೆ. ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಅನ್ನು ತುಂಬಾನೇ ನ್ಯಾಚುರಲ್ ಆಗಿ ಒಗ್ಗಿಸಿಕೊಂಡಿದ್ದಾರೆ. ಇನ್ನು ಮಹಾದೇವ್ ಹಡಪದ್ ಪಾತ್ರದಲ್ಲಿ ಬೀರ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಯಾಕಂದ್ರೆ ಈ ಸೀರೀಸ್ನ ಟ್ರಂಪ್ ಕಾರ್ಡ್ ಅಂದ್ರೆ ಇದೇ ಕ್ಯಾರೆಕ್ಟರ್. ಶುರುವಿನಲ್ಲಿ ಬಹಳ ಸೈಲೆಂಟ್ ಆಗಿ ಮುಗ್ಧನಂತೆ ಕಾಣುವ ಈ ಪಾತ್ರ ಕ್ಲೈಮ್ಯಾಕ್ಸ್ ಕೊಡೋ ಟ್ವಿಸ್ಟ್ ಇದೆಯಲ್ಲ, ಅದನ್ನು ನೋಡಿದರೆ ಮೈ ಜುಮ್ ಅನ್ನೋದು ಪಕ್ಕ. ಇನ್ನು ಮಯೂರಿ ಕ್ಯಾತ್ರಿ ಪಾತ್ರದಲ್ಲಿ ಜ್ಯೋತಿ, ಹನುಮಪ್ಪನ ಗರ್ಭಿಣಿ ಹೆಂಡತಿ ಪಾತ್ರದಲ್ಲಿ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಮಧ್ಯೆ ಇವರ ಪಾತ್ರ ಸ್ವಲ್ಪ ಟಿವಿ ಸೀರಿಯಲ್ ಫೀಲ್ ಕೊಡುತ್ತದೆ. ಅದು ಬಿಟ್ಟರೆ ಅವಿನಾಶ್, MS ಜಹಾಂಗೀರ್ ಮತ್ತು ಅಪ್ಪಣ್ಣ ಪಾತ್ರಗಳಿಗೆ ತುಂಬಾ ನ್ಯಾಯವನ್ನು ಒದಗಿಸಿದ್ದಾರೆ. ಇನ್ನು ಬಿಗ್ ಸ್ಪಾಯ್ಲರ್ಸ್ ಮತ್ತು ವಿಲಂಗು ಕಲೆಕ್ಷನ್ ಏನಂದ್ರೆ, ಓಕೆ, ಈಗ ಅಸಲಿ ವಿಚಾರಕ್ಕೆ ಬರೋಣ. ನಿಮಗೊಂದು ಸೀಕ್ರೆಟ್ ಗೊತ್ತಾ? ಈ ಸೀರೀಸ್ನ 2022ರಲ್ಲಿ ಈ ಸೀರೀಸ್ ತಮಿಳಿನಲ್ಲಿ ದೊಡ್ಡ ಸೆನ್ಸೇಷನ್ ಆಗಿ ಕ್ರಿಯೇಟ್ ಮಾಡಿದ್ದ ವಿಲಂಗು ವೆಬ್ ಸೀರೀಸ್ನ ಇನ್ಸ್ಪಿರೇಷನ್ ಅಥವಾ ಅಡಾಪ್ಟೇಷನ್ ಮಾಡಿಕೊಂಡಿರುವ ಸೀರೀಸ್ ಆಗಿದೆ. ಕಥೆಯ ಕೋರ್ ಆಗಿರ್ಬೋದು ಅದೇ ಪ್ಲಾಟ್, ಅದೇ ಮೊಸಳೆ, ಕೇವಲ ಜನದ ದಾರಿ ತಪ್ಪಿಸೋಕೆ ಮಾಡಿರೋ ತಂತ್ರ. ನಿಜವಾದ ರಾಕ್ಷಸ ಮನುಷ್ಯರ ನಡುವೆಯೇ ಇರುವ ಮುಗ್ಧ ಮುಖವಾಡದ ಬೀರ. ಕಥೆಯ ಕೊನೆಯಲ್ಲಿ ರುಂಡ ಸಿಗೋ ರೀತಿ ಮತ್ತು ಬೀರನ ಸೈಕೋಪಾಥಿಕ್ ಮೈಂಡ್ಸೆಟ್ ರಿವೀಲ್ ಆಗೋ ಸೀನ್ಗಳು ನಿಜಕ್ಕೂ ಎಂಗೇಜಿಂಗ್ ಆಗಿವೆ. ಇನ್ನು ತಮಿಳು ವರ್ಷನ್ ನೋಡಿದವರಿಗೆ ಇದು ಸ್ವಲ್ಪ ಪ್ರೆಡಿಕ್ಟಬಲ್ ಸ್ಟೋರಿ ಅಂತಾನೆ ಅನಿಸ್ಬೋದು. ನಮ್ಮ ಉತ್ತರ ಕರ್ನಾಟಕದ ನೇಟಿವಿಟಿಗೆ ಬದಲಾಯಿಸಿರೋ ರೀತಿ ಇಷ್ಟ ಆಗುತ್ತದೆ. ಇನ್ನು ಈ ಸೀರೀಸ್ನ ಪ್ಲಸ್ ಅಂಡ್ ಮೈನಸ್ ವಿಚಾರಕ್ಕೆ ಬಂದರೆ, ಮೊದಲಿಗೆ ಪ್ಲಸ್ ಏನೆಂದರೆ ನೇಟಿವಿಟಿ. ಉತ್ತರ ಕರ್ನಾಟಕದ ಕಲ್ಚರ್, ಭಾಷೆ ಮತ್ತು ಲೊಕೇಶನ್ಗಳನ್ನು ಕ್ಯಾಮರಾದಲ್ಲಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ರನ್ ಟೈಮ್, ಕಥೆಯಲ್ಲೂ ಲ್ಯಾಗ್ ಅನ್ಸಲ್ಲ, ಶಾರ್ಟ್ ಅಂಡ್ ಕ್ರಿಸ್ಟ್ ಆಗಿ ಮೂಡಿ ಬಂದಿವೆ. ಇನ್ನು ಕಾಪ್ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಬಹಳ
ಗ್ರೌಂಡೆಡ್ ಆಗಿದೆ. ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ ಟಿವಿ ಸೀರಿಯಲ್ ಟ್ರೀಟ್ಮೆಂಟ್ ಕೆಲವು ಕಡೆ ವಿಶೇಷ ಮನೆಯ ದೃಶ್ಯಗಳಿಗೆ ಮೇಕಿಂಗ್ ಸ್ವಲ್ಪ ಮೆಗಾ ಸೀರಿಯಲ್ ತರ ಫೀಲ್ ಕೊಡುತ್ತದೆ. ಇನ್ನು ಫೋರ್ಸ್ ಚಾಲೆಂಜರ್ಸ್ ಪ್ರತಿ ಎಪಿಸೋಡ್ ಕೊನೆಯಲ್ಲಿ ವೀಕ್ಷಕರು ಹಿಡಿದಿಡಬೇಕು ಅಂತ ಬೇಕಂತಲೇ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿರೋದು ಎದ್ದು ಕಾಣುತ್ತದೆ. ಇನ್ನು ಒರಿಜಿನಲ್ ಏನೆಂದರೆ ವಿಲಂಗು ಸೀರೀಸ್ನಲ್ಲಿದ್ದ ಆ ರಾನೆಸ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮಿಸ್ ಆಗಿದೆ ಅನಿಸುತ್ತೆ. ಇನ್ನು ಈ ಸಿನಿಮಾ ನನ್ನ ಪ್ರಕಾರ ಹೇಗಿದೆ ಎಂದರೆ, ಫೈನಲ್ ಆಗಿ ಹೇಳ್ಬೇಕಂದ್ರೆ ನೀವೇನಾದರೂ ವಿಲಂಗು ಸೀರೀಸ್ನ ನೋಡಿಲ್ಲ ಅಂದರೆ ರಾಕ್ಷಸ ನಿಮಗೆ ಒಂದು ಸಿಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ವಿಜಯ್ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ ಮತ್ತು ಟ್ವಿಸ್ಟ್ಗಳಿಗಾಗಿ ಈ ವೀಕೆಂಡ್ನಲ್ಲಿ ಖಂಡಿತ ಟ್ರೈ ಮಾಡಬಹುದು. ನೀವು ಈಗಲೇ ಈ ಸೀರೀಸ್ನ ನೋಡಿದರೆ ನಿಮಗೆ ಹೇಗನ್ನಿಸ್ತು? ಬೀರಪ್ಪನ ಕ್ಯಾರೆಕ್ಟರ್ ನಿಮಗೆ ಟ್ವಿಸ್ಟ್ ಅನಿಸ್ತಾ? ಮೊದಲೇ ಗೆಸ್ ಮಾಡೋಕ್ಕೆ ಆಯ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ.